ಬೆಂಗಳೂರಿನಲ್ಲಿ ಡ್ರಗ್ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಮತ್ತೆ ಭಾರೀ ಪ್ರಮಾಣದ ಡ್ರಗ್ಸ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಮೃತಹಳ್ಳಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದು ಒಟ್ಟು 10 ಮಂದಿ ಗಾಂಜಾ ಪೆಡ್ಲರ್ಸ್ಗಳನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಬಂಧಿತರಿಂದ 4 ಕೋಟಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಭಾರೀ ಡ್ರಗ್ ಬೇಟೆಯನ್ನ ಪೊಲೀಸರು ಬೆಂಗಳೂರಿನಲ್ಲಿ ಮುಂದುವರೆಸಿದ್ದಾರೆ. ತಲಘಟ್ಟಪುರ ಪೊಲೀಸರಿಂದ 2 ಡ್ರಗ್ ಪೆಡ್ಲರ್ಗಳ ಬಂಧನವೂ ಕೂಡ ಆಗಿದೆ. ಬಂಧಿತರಿಂದ 90 ಲಕ್ಷ ಮೌಲ್ಯದ 78 ಕೆಜಿ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ಸೀಸ್ ಆಗಿರುವಂತಹ ಗಾಂಜಾವನ್ನ ನೀವು ನೋಡ್ತಾ ಇದ್ರಿ, ಮೂಟೆ ಕಟ್ಟಿ ಅಲ್ಲಿ ಇಟ್ಟಿದ್ದಾರಲ್ಲ. ಸೊ ಇದೆಲ್ಲವೂ ಕೂಡ ಪೆಡ್ಲರ್ಸ್ಗಳು ಕೆಲವು ನಿರ್ದಿಷ್ಟ ಪ್ರದೇಶಗಳಲ್ಲಿ ಇದನ್ನ ಸರಬರಾಜು ಮಾಡ್ತಾ ಇದ್ರು ಮತ್ತು ಇವರಿಗೆ ಎಲ್ಲಿಂದ ಇದು ಬರ್ತಾ ಇತ್ತು ಇತ್ಯಾದಿ ಮಾಹಿತಿಯನ್ನ ಇನ್ನಷ್ಟೇ ಪೊಲೀಸರು ತನಿಖಾ ಹಂತದಲ್ಲಿ ಪಡ್ಕೊಳ್ಬೇಕಾಗಿದೆ. ಸುಮಾರು 78 ಕೆಜಿ ಗಾಂಜಾ ಇವರ ಬಳಿ ಇತ್ತು ಅನ್ನೋದು ಗೊತ್ತಾಗಿದೆ. ಇದರಲ್ಲಿ 2 ಪಾತ್ರ ಮಾತ್ರನೇ ಇತ್ತ, ಇನ್ನು ಉಳಿದವರು ಯಾರಿದ್ದಾರೆ ಅನ್ನೋದು ಕೂಡ ಮುಂದುವರೆದಂತಹ ಶೋಧದಲ್ಲಿ ಗೊತ್ತಾಗುತ್ತೆ. ನ್ಯಾಚುರಲ್ ಆಗಿ ನಾವು ಡಿಟೇಲ್ ಹೋಗ್ತಾ ಇದ್ದೀವಿ, ಎಲ್ಲಿಂದ ಬಂತು ಮತ್ತು ಎಲ್ಲಿ ಕೊಡ್ತಾ ಇದ್ರು. ಸೊ ಹೈಡ್ರೋ ಗಾಂಜಾ ನಿಮಗೆ ಗೊತ್ತಿರಬೇಕು, ಇದು ಔಟ್ಸೈಡ್ ಫಾರಿನ್ ಕಂಟ್ರಿಯಿಂದ ಬರ್ತಾ ಅಂದರೆ ಮೋಸ್ಟ್ಲಿ ಥೈಲ್ಯಾಂಡಿಂದ ಸೋರ್ಸ್ ಆಗ್ತಾಯಿದೆ. ಸೊ ಅಲ್ಲಿಂದ ಬಂದ ಮೇಲೆ ಇಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಸೊ ಅದೇ ನಾನು ಹೇಳ್ತಾ ಇದ್ದೀನಿ. ಕೆಲವು ನಮಗೆ ಮಾಹಿತಿ ಬಂದಿದೆ, ಅವರು ಮೇನ್ ಸಪ್ಲೈಯರ್ಸ್ದು ಅವ್ರು ಇಲ್ಲಿಯವರೆಲ್ಲ ಬೇರೆ ಕಡೆಯವರು. ಸೊ ಅಲ್ಲಿಂದ ಲಿಂಕ್ ಅವ್ರಿಗೆ ಸಿಕ್ಕಿದೆ. ಇನ್ನೊಂದು ಕೇಸ್ ಡ್ರಗ್ ರಿಲೇಟೆಡ್ ಕೇಸಲ್ಲಿ ಸೌತ್ ವೆಸ್ಟ್ ಡಿವಿಷನ್ ಅಲ್ಲಿ ತಲಘಟ್ಟಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ 78 kgs 450 grams ಗಾಂಜಾ, ಮೊಬೈಲ್ ಫೋನ್ಸ್ ಎಲ್ಲ ಸೇರಿ 60 kgದು ಅಂದಾಜು ಸಿಕ್ಕಿದೆ. ಇದು ಕೂಡ ಒಡಿಸ್ಸಾದಿಂದ ಸೋರ್ಸ್ ಆಗ್ತಿದೆ ಅಂತ ನಮ್ಮ ಇನಿಷಿಯಲ್ ಇನ್ಫಾರ್ಮೇಷನ್ ಇದೆ. ಬಟ್ ಸದ್ಯಕ್ಕೆ 2 ಜನಗೆ ಇವರು ಅರೆಸ್ಟ್ ಮಾಡಿದ್ದಾರೆ. ಅವರಿಬ್ಬರು ಕರ್ನಾಟಕದವರು, ಫಸ್ಟ್ ಟೈಮ್ ಅಫೆಂಡರ್. ಇವ್ರ ಮಾಹಿತಿದ ಆಧಾರ ಮೇಲೆ ನಮಗೆ ಗೊತ್ತಾಗಿದೆ ಒಡಿಶಾದಲ್ಲಿ. ಸೊ ಅಲ್ಲಿ ಕೂಡ ನಮ್ಮ ಟೀಮ್ ಅವರು ಬೇರೆ ಬೇರೆ ಆ್ಯಂಗಲಲ್ಲಿ ಆ ಎಲ್ಲಿಂದ ಸೋರ್ಸ್ ಆಗಿದೆ ಅದನ್ನು ಹುಡುಕ್ತಾ ಇದೆ.